ಸ್ನೇಹಿತರೆ ನಮಸ್ಕಾರ. ವಿವಿಧ ಸಂಸ್ಕೃತಿಯನ್ನು, ವಿವಿಧ ಧರ್ಮಗಳನ್ನು, ವಿವಿಧ ಆಚಾರ ರೂಢಿ ಸಂಪ್ರದಾಯಗಳನ್ನು ಹೊಂದಿರುವಂತಹ ಈ ದೇಶದಲ್ಲಿ ಎಲ್ಲರೂ ಸಹಬಾಳ್ವೆಯಿಂದ ಬದುಕಲಿಕ್ಕೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವೆಲ್ಲ ಸುರಕ್ಷಿತವಾಗಿ ಬಾಳಲಿಕ್ಕೆ ದೇಶದಲ್ಲಿ ಪವಿತ್ರವಾದ ಗ್ರಂಥವಾದಂತಹ ಸಂವಿಧಾನ ಅಸ್ತಿತ್ವದಲ್ಲಿದೆ. ಈ ಸಂವಿಧಾನ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಈ ಒಂದು ಧ್ಯೇಯದೊಂದಿಗೆ ಜಾರಿಯಲ್ಲಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬಂತಹ ಒಂದು ವಿಚಾರಗಳನ್ನು, ಆಲೋಚನೆಗಳನ್ನು ಇರಿಸಿಕೊಂಡೇ ಬಂದವರು. ಅಂತಹ ಆಲೋಚನೆಗಳ ಜೊತೆಯಲ್ಲಿ ಸಂವಿಧಾನ ರಚಿತವಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಏನು ಈ ಸಂವಿಧಾನ ರಚನೆಯಾಯಿತು, ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಶಾಸನವಾಗಿ ವಿಧಿಸಿಕೊಂಡಂತಹ ದಿನ 1949 ನವೆಂಬರ್ 26. ಇದು ಬಹಳ ಮಹತ್ತರವಾದ ದಿನ. 1950 ಜನವರಿ 26ನೇ ತಾರೀಕಿನಂದು ಭಾರತ ಗಣರಾಜ್ಯವಾಗಿ ಹೊರಹೊಮ್ಮಿದಾಗ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬಂತು. ಆ ಸಂವಿಧಾನ ಪೀಠಿಕೆಯಲ್ಲಿ ಏನಿದೆ ಎಂಬುದು ಎಲ್ಲ ಭಾರತೀಯರಿಗೂ ಗೊತ್ತಿರಬೇಕು. ಈ ಒಂದು ನಿಟ್ಟಿನಲ್ಲಿ ಸಂವಿಧಾನ ಪೀಠಿಕೆಯನ್ನು ಎಲ್ಲರೂ ಕೂಡ ಇರಿಸಿಕೊಳ್ಳಬೇಕು, ಅದನ್ನು ವಾಚಿಸಬೇಕು, ಅದರಂತೆ ನಡೆಯಬೇಕು. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪವನ್ನು ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖಿನಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.